ಮೈಸೂರು ಅರಮನೆಯಲ್ಲಿ ಯದುವೀರ ಒಡೆಯರವರು ಇವತ್ತು ಆಯುಧ ಪೂಜೆಯನ್ನು ನಡೆಸಿ ಅದಾದ ನಂತರ ತಮ್ಮ ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆ, ನಂತರ ಅವರು ಬಳಸುವಂತಹ ವಾಹನಗಳು ಇದೆಲ್ಲದಕ್ಕೂ ಕೂಡ ಈಗ ಪೂಜೆ ಸಲ್ಲಿಸೋದಕ್ಕೆ ಅರಮನೆಯ ಒಳಗಡೆನೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಅಲ್ಲಿಗೆ ಈಗ ಯದುವೀರ್ ಒಡೆಯರವರು ಆಗಮಿಸಿದ್ದಾರೆ. ಶಸ್ತ್ರಾಗಾರದಲ್ಲಿ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಈಗ ಬಂದಿರತಕ್ಕಂಥದ್ದು ಸಾಂಪ್ರದಾಯಿಕವಾದಂತಹ ಪೂಜೆ. ಇದು ಇವಾಗ ನಡೀತಾ ಇರತಕ್ಕಂಥದ್ದು. ಅದರ ಕೇರ್ ಟೇಕರ್ಸ್ ಯಾರಿರ್ತಾರೆ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಆನೆ, ಆ ಕೇರ್ ಟೇಕರ್ಸ್ ಕರ್ಕೊಂಡು ಬರ್ತಾರೆ ಆ ವೇದಿಕೆಯ ಮೇಲ್ಭಾಗ. ನೋಡಿ, ಅಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಪಟ್ಟದ ಕುದುರೆಯ ಪೂಜೆ. ರಾಜಮಾತೆ ಪ್ರಮೋದಾದೇವಿ ಒಡೆಯರ್, ರಾಜಕುಮಾರಿ ತ್ರಿಷಿಕಾ ದೇವಿ ಹಾಗೂ ಯುವರಾಜ ಕೃಷ್ಣದತ್ತ ಒಡೆಯರ್ ಎಲ್ಲರೂ ಕೂಡ ನಿಂತು ಈ ಪೂಜೆಯನ್ನು ನೋಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪಟ್ಟದ ಕುದುರೆಗೆ ಈಗ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಯದುವೀರ್ ಒಡೆಯರ್ ಅವರು ಈ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ. ಸೊ ಹಾಗಾಗಿ ರಾಜ ಪುರೋಹಿತರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಪೂಜೆ ಪುನಸ್ಕಾರಗಳು ಕೂಡ ನೆರವೇರುತ್ತೆ. ತಲತಲಾಂತರದಿಂದ ಅಂದರೆ ಯದುವಂಶದ ಆರಂಭದಿಂದಲೂ ಕೂಡ ಯಾವಾಗ ದಸರಾ ಆಚರಣೆಗಳು ಶುರುವಾಯಿತೋ ಆಗಿನಿಂದಲೂ ಕೂಡ ನವಮಿಯ ದಿವಸ ಈ ಆಯುಧ ಪೂಜೆಯನ್ನು ನೆರವೇರಿಸುವಂಥದ್ದು ಪದ್ಧತಿ. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಪ್ರತೀತಿಗಳಿದೆ, ಪದ್ಧತಿಗಳಿದೆ. ಹೀಗೇ ಮಾಡಬೇಕು. ನೋಡಿ, ಅವರು ಹೂವನ್ನು ಹಾಕ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದಿರಲ್ಲ. ಎಷ್ಟು ಬಾರಿ ಹಾಕಬೇಕು ಅಂತಲೂ ನಿಯಮ ಇದೆ. ಸುಮ್ಮನೆ ಅಲ್ಲ, ಪ್ರತಿಯೊಂದಕ್ಕೂ ಮಂತ್ರ ಇದೆ. ಆ ಮಂತ್ರಗಳನ್ನು ಹೇಳುತ್ತಾ ಅವರು ಆ ಪುಷ್ಪಾರ್ಚನೆಯನ್ನು ಮಾಡುವಂಥದ್ದು ಪದ್ಧತಿ. ಮೊದಲು ಪ್ರಾಣಿಗಳಿಗೆ, ಪಟ್ಟದ ಪ್ರಾಣಿಗಳಿಗೆ, ಅದಾದ ನಂತರ ವಾಹನಗಳಿಗೆ. ಹಿಂದೆಲ್ಲ ಯಾವುದೇ ವಾಹನಗಳಿರ್ತಿರಲಿಲ್ಲ. ಇವರು ಬೇರೆ ಊರಿಗೆ ಹೋಗಬೇಕು ಅಥವಾ ಬೇರೆ ಯುದ್ಧಕ್ಕೆ ಹೋಗಬೇಕು ಅಂದರೆ ಕುದುರೆಗಳನ್ನೇ ಆಶ್ರಯಿಸ್ತಾ ಇದ್ರು, ಆನೆಗಳನ್ನೇ ಆಶ್ರಯಿಸ್ತಾ ಇದ್ರು. ಸೊ ಹಾಗಾಗಿ ಮೊದಲ ಪೂಜೆ ಯಾವತ್ತೂ ಕೂಡ ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆಗೆನೆ. ಈಗ ಆಧುನಿಕ ಜಗತ್ತಿನಲ್ಲಿ ಕಾರು, ಬೈಕು ಅಂತೆಲ್ಲ ಬಂದಿದೆ, ಅದಕ್ಕೂ ಪೂಜೆ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಮೈಸೂರು ಒಡೆಯರ್ ಉಪಯೋಗಿಸುವ ಎಲ್ಲ ಕಾರುಗಳ ರಿಜಿಸ್ಟ್ರೇಷನ್ ನಂಬರ್ 1950, 1950. ಅದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಹುಟ್ಟಿದ ವರ್ಷ. ಅವರ ಎಲ್ಲ ಕಾರುಗಳಿಗೂ ಅದೇ ನಂಬರ್ ಇದೆ, 1950. ಆ ಕಾರುಗಳನ್ನು ಇವತ್ತು ಬೆಳಗ್ಗೆ ನೀಟಾಗಿ ತೊಳೆದು ಡ್ರೈವರ್ ಕಾರ್ ಹತ್ತಿರಲ್ಲ, ತಳ್ಕೊಂಡು ಬರ್ತಾರೆ. ಲಿಟ್ರಲಿ ಎಲ್ಲಿಗೆ? ಈ ಭಾಗಕ್ಕೆ, ಈ ವೇದಿಕೆ ಮುಂದಕ್ಕೆ ತಳ್ಕೊಂಡು ಬರ್ತಾರೆ. ಮಹಾರಾಜರಿಂದ ಪುಷ್ಪಾರ್ಚನೆಯಾದ ಬಳಿಕ ಆಮೇಲೆ ಡ್ರೈವರ್ ಒಳಗೆ ಕೂತ್ಕೊಂಡು ಕಾರನ್ನು ಓಡಿಸ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಪದ್ಧತಿ. ಪೂಜೆ ಆಗೋ ತನಕ ಕಾರನ್ನ ಡ್ರೈವರ್ ಹತ್ತೋದಿಲ್ಲ. ಆ ಕಾರ್ಯಗಳು ಈಗ ನಡೀತಾ ಇದೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗೆ ಪೂಜೆ ಸಲ್ಲಿಕೆಯ ಕಾರ್ಯಗಳು ನಡೀತಾ ಇರತಕ್ಕಂಥದ್ದು. 12 ಗಂಟೆ 8 ನಿಮಿಷ ಆ್ಯಕ್ಚುಯಲ್ ಮುಹೂರ್ತ ಇರತಕ್ಕಂಥದ್ದು. ಆ ಮುಹೂರ್ತಕ್ಕೆ ತಕ್ಕಂತೆಯೇ ಈಗ ಪಟ್ಟದ ಪ್ರಾಣಿಗಳಿಗೆ ನಡೀತಾ ಇರತಕ್ಕಂಥ ಪೂಜೆಯನ್ನು ತಾವು ಗಮನಿಸ್ತಾ ಇದ್ದೀವಿ.
ನೀವು ಮಹಾರಾಜರ ಹಿಂಭಾಗದಲ್ಲಿ ರಾಜಪುರೋಹಿತರೊಬ್ಬರಿದ್ದಾರೆ ನೋಡಿ, ಆ ಕೆಂಪು ಶಾಲ್ ಹೊಂದಿರ್ತಕ್ಕಂಥವ್ರು. ಅವರು ಒಂದು ಪೇಪರನ್ನು ಇಟ್ಕೊಂಡು ಓದ್ತಾ ಇದ್ದಾರೆ. ಆ ಏನು ಓದ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಮಹಾರಾಜರ ಕಿವಿಗೆ ಅದು ಬೀಳ್ತಾ ಇರಬೇಕು. ಅಂದರೆ ಮಹಾರಾಜರ ಬದಲು ಅವರು ಓದ್ತಾ ಇರ್ತಾರೆ, ಮಂತ್ರ ಪಠಣೆಯನ್ನು ಮಾಡ್ತಾ ಇರ್ತಾರೆ. ಪಟ್ಟದ ಕುದುರೆಗೆ ನಡೀತಾ ಇರ್ತಕ್ಕಂಥ ಪೂಜೆ, ಪುಷ್ಪಾರ್ಚನೆ ಎಲ್ಲ ಆದ ನಂತರ ಗಂಧದ ಕಡ್ಡಿಯ ಮುಖಾಂತರ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಒಂದು ಮಂಗಳಾರತಿಯನ್ನು ಕೂಡ ಅಲ್ಲಿ ಮಾಡ್ತಾರೆ, ಅದೇ ಇವಾಗ ನಡೀತಾ ಇದೆ. ಗಂಧದ ಕಡ್ಡಿಯಿಂದ ಪೂಜೆ, ಅದಾದ ನಂತರ ಮಂಗಳಾರತಿ ಆದ ನಂತರ ಕರ್ಕೊಂಡು ಹೋಗ್ತಾರೆ. ಪಟ್ಟದ ಕುದುರೆಯನ್ನು ಕರ್ಕೊಂಡು ಹೋಗ್ತಾರೆ. ಸರತಿ ಸಾಲಿನಲ್ಲಿ ಮುಂದೆ ಯಾರು ಅಂತಕ್ಕಂಥ ನಿಂತಿರ್ತಾರೆ, ಹಿಂದೆ ಯಾರು ಅಂತ. ಅವರು ಬಂದಾಗ ಈಗೇನು ಅದಕ್ಕೂ ಕೂಡ ಅದೇ ರೀತಿ ಪಟ್ಟದ ಕುದುರೆಗೆ ಹೇಗಾಯಿತು ಪೂಜೆ, ಅದೇ ರೀತಿ ಮಾಡ್ತಾರೆ. ಪಟ್ಟದ ಹಸು ಮತ್ತು ಆನೆ. ಅದು ಬಿಟ್ಟರೆ ಕಾರುಗಳಿಗೆಲ್ಲ ಬರೀ ಪುಷ್ಪಾರ್ಚನೆ ಅಷ್ಟೇ, ಬೇರೆ ಏನೂ ಇರಲ್ಲ. ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಎಲ್ಲ ನಿಮಗಿಲ್ಲೇನು ಕಾಣ್ತಾ ಇದೆ, ಇದ್ರ ಹಿಂದೆ ಕ್ಯೂನಲ್ಲಿ ನಿಂತಿರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು. ಒಂದು ಪಟ್ಟದ ಕುದುರೆ, ಒಂದು ಪಟ್ಟದ ಹಸು, ಒಂದು ಪಟ್ಟದ ಆನೆ ಅಂದರೆ ಅದರ ಕೇರ್ ಟೇಕರ್ಸೇ ಒಂದು ಕನಿಷ್ಠ 5 ಜನ ಇರ್ತಾರೆ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತ. ವರ್ಷದ 365 ದಿನವೂ ಕೇರ್ ಟೇಕರ್ಸ್ ಅವರೆಲ್ಲ. ಅವರಿಗೆ ಅರಮನೆ ವತಿಯಿಂದ ಸಂಬಳ ಕೂಡ ಸಿಗುತ್ತೆ ಪ್ರತಿ ತಿಂಗಳು. ಇವತ್ತೊಂದು ದಿನಕ್ಕೆ ಸೀಮಿತವಾದದ್ದಲ್ಲ ಇವೆಲ್ಲ, ವರ್ಷ ಪೂರ್ತಿ. ಏಕೆಂದರೆ ಪಟ್ಟದ ಕತ್ತಿ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಆನೆ ಅಂತಂದರೆ ಅವುಗಳಿಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನಮಾನ ಇರುತ್ತೆ ರಾಜವಂಶದಲ್ಲಿ. ರಾಜವಂಶದ ಒಂದು ಅವಿಭಾಜ್ಯ ಅಂಗಗಳು ಇವೆಲ್ಲವೂ ಕೂಡ. ಹಾಗಾಗಿ ಅವುಗಳನ್ನು ಕಾಪಾಡಿಕೊಳ್ತಾರೆ. ನಿಮಗೆ ಪಟ್ಟದ ಆನೆ 365 ದಿನವೂ ಅರಮನೆಯಲ್ಲೇ ಇರುತ್ತೆ. ನೀವು ಯಾವಾಗ ಹೋಗಿದ್ರೂ ಆನೆ ಲಾಯದಲ್ಲಿ ನೋಡ್ಬೋದು, ಕುದುರೆ ಲಾಯದಲ್ಲಿ ಕುದುರೆಯನ್ನು ನೋಡ್ಬೋದು. ಬೇರೆ ಆನೆಗಳು, ದಸರಾ ಆನೆಗಳ ಎಲ್ಲ ಇದನ್ನು ಮುಗಿಸ್ಕೊಂಡು ಕಾಡು ಹೊರಟೋಗ್ತವೆ. ಇವುಗಳು ಮಾತ್ರ ಇಲ್ಲೇ ಇರ್ತವೆ. ಆ ಪೂಜಾ ಕೈಂಕರ್ಯಗಳು ಈಗ ನಡೀತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಆಯುಧ ಪೂಜೆಯ ಪ್ರಮುಖ ಆಕರ್ಷಣೆ ಅಂತಂದರೆ ಇದು. ಮತ್ತು ಒಂದು ವಾದ್ಯವೃಂದ, ಅದನ್ನು ಗಮನಿಸ್ತಾ ಇದ್ದೀರಾ. ಆ ವಾದ್ಯವೃಂದದವರು ಈ ಪೂಜೆ ಎಲ್ಲ ಮುಗಿಯೋ ತನಕನೂ ವಾದ್ಯಗಳನ್ನು ನುಡಿಸ್ತಾನೆ ಇರ್ತಾರೆ. ಪೂಜೆ ಮುಗಿಯೋ ತನಕ ವಾದ್ಯಗಳನ್ನು ನುಡಿಸ್ತಾನೆ ಇರ್ತಾರೆ. ರಾಜಪುರೋಹಿತರ ಮಾರ್ಗದರ್ಶನದಲ್ಲಿ ಅವರು ಹೇಳಿದಂತೆ ಈಗ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇದೆ. ಶಸ್ತ್ರಾಗಾರದಲ್ಲಿ ಶಸ್ತ್ರಗಳ ಪೂಜೆಯನ್ನು ಮುಕ್ತಾಯ ಆಗಿದೆ. ಸಾಂಪ್ರದಾಯಿಕವಾಗಿ ದುರ್ಗಾದೇವಿ ತನ್ನ ಕೈಯಲ್ಲಿ ಏನು ಆಯುಧಗಳನ್ನು ಹಿಡಿದಿರ್ತಾಳೆ, ಆ ಆಯುಧಗಳ 32 ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿರ್ತಾರೆ. ಶಸ್ತ್ರಾಗಾರದಲ್ಲಿ ಕತ್ತಿ, ಗುರಾಣಿ, ವಜ್ರನಖದಿಂದ ಹಿಡಿದು ಎಲ್ಲವೂ ಇರುತ್ತೆ. ಇನ್ಫ್ಯಾಕ್ಟ್ ಯುದ್ಧಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಸ್ತ್ರಗಳೂ ಇದೆ ಅಲ್ಲಿ. ಆಂಗ್ಲೋ ಮೈಸೂರು ವಾರ್ನಲ್ಲಿ ಪಾಲ್ಗೊಂಡ ಈ ಶಸ್ತ್ರಗಳು ಇದೆ. ಇವತ್ತಿಗೂ ಅದನ್ನು ಇಟ್ಟು ಕಾಪಾಡಿಕೊಂಡಿದ್ದಾರೆ. ಕಾಪಾಡ್ಕೋಬೇಕು, ಸಂಪ್ರದಾಯ ಅದೆಲ್ಲವೂ ಕೂಡ. ಈಗ ಬಿಡಿ ಪ್ರಜಾಪ್ರಭುತ್ವ ಇದೆ, ಯುದ್ಧಗಳಿಲ್ಲ. ಹಿಂದಿನ ಕಾಲದಲ್ಲಿ ಅವೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತಾ ಇತ್ತು. ಆ ಪಟ್ಟದ ಕತ್ತಿ ಅಂತ ಇದೆ, ಎತ್ತಕ್ಕಾಗಲ್ಲ ಅದನ್ನು. ಒಬ್ಬರ ಕೈಯಲ್ಲಿ, ಸಾಮಾನ್ಯ ವ್ಯಕ್ತಿ ಕೈಯಲ್ಲಿ ಎತ್ತಕ್ಕೆ ಆಗಲ್ಲ. ಅಂಥದನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ರು ಅಂದರೆ ಅವ್ರು ಎಷ್ಟು ಪರಾಕ್ರಮಿಗಳಾಗಿರಬೇಕು, ಎಷ್ಟು ಶಕ್ತಿಶಾಲಿಗಳಾಗಿರಬೇಕು ಯೋಚನೆ ಮಾಡಿ ನೋಡಿ. ಮಹಾರಾಜ ಯದುವೀರ್ ಒಡೆಯರ್ ಇವತ್ತು 9ನೇ ದಿನದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ. ಈ ಬಾರಿಯ ದಸರಾ ವಿಶೇಷ 11 ದಿನಗಳು. ಆ್ಯಕ್ಚುಲಿ ಇವತ್ತಿಗೇ ಜಂಬೂ ಸವಾರಿ ಬರಬೇಕಾಗಿತ್ತು, ಆಯುಧ ಪೂಜೆ ನಿನ್ನೆ ಆಗಬೇಕಾಗಿತ್ತು. ಆದರೆ ಈ ಸರ್ತಿ ಪಂಚಮಿ 2 ದಿನ ಬಂದಿದ್ದರಿಂದ 1 ದಿನ ಮುಂದಕ್ಕೆ ಹೋಯಿತು. ಅಪರೂಪದ ವಿದ್ಯಮಾನ 11 ದಿನಗಳ ದಸರಾ ನಡೆಯುತ್ತೆ. ದಸರಾ ಉದ್ಘಾಟನೆಯಾಗಿ ಇವತ್ತಿಗೆ 10 ದಿನ, ನಾಳೆಗೆ 11 ದಿನ. ಆದರೆ ದಶಮಿ ತಿಥಿ ನಾಳೆನೂ ಇದೆ, ನವಮಿ ತಿಥಿ ಇವತ್ತೂ ಇದೆ. ಪೂಜೆಗಳು ಮುಕ್ತಾಯ ಆಗಿದೆ ನೋಡಿ. ಆ ವಾದ್ಯ ಮುಕ್ತಾಯವಾಗೋದಕ್ಕೂ ಇಲ್ಲಿ ಪಟ್ಟದ ಕುದುರೆಯ ಪೂಜೆ ಮುಕ್ತಾಯ ಆಗೋದಕ್ಕೂ ಸೇಮ್ ಇರಬೇಕು. ಅವೆಲ್ಲ ತುಂಬ ಚೆನ್ನಾಗಿ ಟ್ರೈನ್ ಆಗಿರ್ತಾರೆ. ಸುಮ್ಮನೆ ಹೆಂಗೋ ಒಂದು ನುಡಿಸ್ಕೊಂಡು ಹೋಗೋದಲ್ಲ. ಈಗ ಪಟ್ಟದ ಆನೆಯನ್ನು ಕರೆತರಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಪಟ್ಟದ ಆನೆಗೆ ಈಗ ಪೂಜೆ ಶುರುವಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಇವುಗಳೇ ವಾಹನಗಳು ಮಹಾರಾಜರಿಗೆ. ಈಗ ಹೆಂಗೆ ನಾವು ಕಾರು ಬೈಕಿಗೆ ಪೂಜೆ ಮಾಡ್ತೀವಿ ವಾಹನಗಳಲ್ಲಿ, ಅದೇ ರೀತಿ ಇವುಗಳೇ ವಾಹನಗಳಾಗಿದ್ವು ಹಿಂದೆ.
ಹಾಗಾಗಿ ಇವುಗಳಿಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಆಮೇಲೆ ಹಬ್ಬ ಹರಿದಿನಗಳಲ್ಲೆಲ್ಲ ಇವಕ್ಕೆ ಪೂಜೆ ಆಗುತ್ತೆ ಅರಮನೆಯಲ್ಲಿ. ಯುಗಾದಿ ಬಂದಾಗ, ಸಂಕ್ರಾಂತಿ ಬಂದಾಗ ಅವಾಗೆಲ್ಲ ಪೂಜೆ ಆಗುತ್ತೆ. ತುಂಬ ಚೆನ್ನಾಗಿ ಅವುಗಳನ್ನು ನೋಡ್ಕೋಬೇಕು. ನಾನು ಆಗಲೇ ಹೇಳ್ತಾ ಇದ್ದೀನಿ, ಕನಿಷ್ಠ 5 ಜನ ಇರ್ತಾರೆ ಒಂದು ಪ್ರಾಣಿಯನ್ನು ನೋಡ್ಕೊಳ್ಳೋದಕ್ಕೆ. ಈಗ ಪಟ್ಟದ ಆನೆಗೆ ಪೂಜೆ ಆರಂಭ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ರಾಜವಂಶಸ್ಥರು, ರಾಜ ಮನೆತನದವರು ಅದನ್ನು ಅರಮನೆಯಲ್ಲಿ ನಿಂತು ನೋಡ್ತಾ ಇದ್ದಾರೆ, ಹೇಗಾಗ್ತಾ ಇದೆ ಈ ಕಾರ್ಯಕ್ರಮಗಳೆಲ್ಲವೂ ಅಂತಂದ್ಬಿಟ್ಟು. ಪ್ರತಿಯೊಂದು ಕೂಡ ಸಂಪ್ರದಾಯಬದ್ಧವಾಗೇ ನಡಿಬೇಕು, ಹೀಗೇ ಆಗಬೇಕು ಅಂತಂದ್ಬಿಟ್ಟು. ಇವೆಲ್ಲವೂ ಕೂಡ ಖಾಸಗಿ ದಸರಾದ ಒಂದು ಭಾಗ. ಖಾಸಗಿ ದಸರಾ ಅಂದರೆ ಅದು ಅರಮನೆಯ ರಾಜವಂಶಸ್ಥರಿಂದ ನಡೀತಕ್ಕಂಥ ದಸರಾ, ಸರ್ಕಾರಿ ದಸರಾ ಅಲ್ಲ. ಸರ್ಕಾರಿ ದಸರಾ ಅದಾಗ್ತಕ್ಕಂಥದ್ದು ಈಗ ಬೇರೆ. ಸೊ ಈ ಆಯುಧ ಪೂಜೆ ಎಲ್ಲ ಮುಗಿದ ನಂತರ ಇವತ್ತು ಸಾಯಂಕಾಲ ನಡೆಯುವಂತಹ ರಾಜ ದರ್ಬಾರ್, ಕೊನೆಯ ದಿನದ ರಾಜ ದರ್ಬಾರ್ ಮುಗಿದ ನಂತರ ಕಂಕಣ ವಿಸರ್ಜನೆ ಆಗುತ್ತೆ. ನಾಳೆ ಶಮಿ ವೃಕ್ಷ ಪೂಜೆ ಅಂತ ಇರುತ್ತೆ. ಬೆಳಿಗ್ಗೆ ಶಮಿ ವೃಕ್ಷ ಪೂಜೆಯನ್ನು ಮುಗಿಸಿ ಭುವನೇಶ್ವರಿ ತಾಯಿಗೆ ಪೂಜೆಯನ್ನು ಮಾಡಿ ಬಂದರೆ ಅಲ್ಲಿಗೆ ಖಾಸಗಿ ದರ್ಬಾರ್ ಕೊನೆಯಾಗುತ್ತೆ. ಆನಂತರ ಅವರು ತಮ್ಮ ಪೋಷಾಕುಗಳನ್ನೆಲ್ಲ, ಅದೊಂದು ವ್ರತ ಮಾಡಿರ್ತಾರೆ ಅವರು ಕರೆಕ್ಟಾಗಿ. ಶಮಿ ವೃಕ್ಷ ಪೂಜೆ ಮಾಡಿ ರಾಜಪುರೋಹಿತರಿಗೆಲ್ಲ ಗೌರವ ಧನವನ್ನು ಕೊಟ್ಟು ವಾಪಸ್ ಅರಮನೆಗೆ ಬಂದು ಆ ನಂತರ ಅವರು ತಮ್ಮ ವೇಷಭೂಷಣಗಳನ್ನು ಬದಲಾಯಿಸಿದರೆ ಅಲ್ಲಿಗೆ ಅವರ ವ್ರತ ಸಂಪನ್ನವಾಯಿತು, ಮುಕ್ತಾಯವಾಯಿತು. ಆಮೇಲೆ ಅವರು ಚಾಮುಂಡೇಶ್ವರಿ ಪುಷ್ಪಾರ್ಚನೆಗೆ ಅವರು ಬರ್ತಾರೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಪೂಜಾ ಕೈಂಕರ್ಯಗಳ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಈಗ ಮಹಾರಾಜ ಯದುವೀರ್ ಒಡೆಯರ್ ಅವರಿಂದ ಪಟ್ಟದ ಆನೆಗೆ ಪೂಜೆ ನೆರವೇರ್ತಾ ಇರತಕ್ಕಂಥದ್ದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಪುಟ್ಟ ವಿರಾಮದ ನಂತರ.